ಇನ್ನು ಚಿಕ್ಕಮಗಳೂರಲ್ಲಿ ದತ್ತ ಜಯಂತಿಯ ಶೋಭಾಯಾತ್ರೆ ಆರಂಭ ಆಗಿದೆ. ಚಿಕ್ಕಮಗಳೂರು ನಗರದ ಕಾಮಧೇನು ಗಣಪತಿ ದೇಗುಲದಿಂದ ಯಾತ್ರೆ ಆರಂಭ ಆಗಿದೆ. ಶೋಭಾಯಾತ್ರೆಗೆ ಮಾಜಿ ಸಚಿವ ಸಿಟಿ ರವಿ, ಪ್ರಮೋದ್ ಮುತಾಲಿಕ್ ಚಾಲನೆಯನ್ನು ಕೊಟ್ಟಿದ್ದಾರೆ. ಶೋಭಾಯಾತ್ರೆ ಡಿಜೆ ಮೂಲಕ ಹೊರಟಿದೆ. ಸಾವಿರಾರು ಜನ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಸಾವಿರಾರು ಪೊಲೀಸರ ಭದ್ರತೆಯಲ್ಲಿ ಯಾತ್ರೆ ಸಾಗ್ತಾ ಇದೆ. ಹಳ್ಳಿಯ ವಾದ್ಯಕ್ಕೆ ಹೆಜ್ಜೆ ಹಾಕಿದ್ದಾರೆ ಸಿಟಿ ರವಿ. ದೃಶ್ಯ ನೋಡ್ತಾ ಇದ್ದೀರಿ. ಹಿಂದೂ ಪರಿಷತ್ ಬಜರಂಗಳ ಹಮ್ಮಿಕೊಂಡಿರುವಂತಹ ದತ್ತಮಾಲಾ ಅಭಿಯಾನದ ಅಂಗವಾಗಿ ಚಿಕ್ಕಮಗಳೂರು ನಗರದಲ್ಲಿ ಇದೀಗ ಶೋಭಾಯಾತ್ರೆ ನಡೀತಾ ಇರುವಂತದ್ದು. ಬೃಹತ್ ಶೋಭಾಯಾತ್ರೆಯಲ್ಲಿ ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್, ಆಗಿನ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸೇರಿದಂತೆ ಸಾವಿರಾರು ದತ್ತಮಾಲಾಧಾರಿಗಳು ಭಾಗಿಯಾಗಿರುವಂತದ್ದು. ಚಿಕ್ಕಮಗಳೂರು ನಗರದ ಕಾಮಧೇನು ಗಣಪತಿ ದೇವಸ್ಥಾನದಿಂದ ಬಸವನಹಳ್ಳಿ ಮುಖ್ಯ ರಸ್ತೆಯಾಗಿ ಎಂಜಿ ರಸ್ತೆ ಮೂಲಕ ಶೋಭಾಯಾತ್ರೆ ಸಾಗಲಿರುವಂತದ್ದು. ಆಜಾದ್ ಪಾರ್ಕ್ ವೃತ್ತದಲ್ಲಿ ಬಹಿರಂಗ ಸಭೆ ಕೂಡ ನಡೆಯಲಿರುವಂತದ್ದು. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿರುವಂತದ್ದು. 6,000ಕ್ಕೂ ಅಧಿಕ ಪೊಲೀಸರ ಸರ್ಪಗಾವಲಿನಲ್ಲಿ ಶೋಭಾಯಾತ್ರೆ ಸಾಗ್ತಾ ಇರುವಂತದ್ದು. ಅದರ ಜೊತೆಗೆ ಕಲಾ ತಂಡಗಳು ಹಾಗೇನೆ ಡಿಜೆ ಸೌಂಡಿಗೆ ದತ್ತ ಭಕ್ತರು ಡ್ಯಾನ್ಸ್ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಕಾಣಬಹುದಾಗಿರುವಂತದ್ದು. ಮಹಿಳೆಯರು ಹಾಗೇನೆ ಯುವಕರು ಕೂಡ ಡಿಜೆ ಸೌಂಡಿಗೆ ಸದ್ದನ್ನು ಕೂಡ ಹಾಕ್ತಾ ಇರುವಂತದ್ದು. 26ನೇ ವರ್ಷದ ದತ್ತಮಾಲಾ ಅಭಿಯಾನಕ್ಕೆ ಈ ಬಾರಿ ಶ್ರೀರಾಮ ಸೇನೆಯು ಕೂಡ ಸಾಥ್ ಕೊಟ್ಟಿರುವಂತದ್ದು. ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್ ನಮ್ಮ ಜೊತೆಗಿರುವಂತದ್ದು. ಸರ್, 26ನೇ ವರ್ಷದ ದತ್ತಮಾಲಾ ಅಭಿಯಾನ ನಡೀತಾ ಇರುವಂತದ್ದು. ಈ ಬಾರಿ ನೀವು ಕೂಡ ಸಾಥ್ ಕೊಟ್ಟಿರುವಂತದ್ದು. ಕಳೆದ 26 ವರ್ಷದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಏನೋ ಒಂದು ಹೋರಾಟ ನಡೀತಾ ಇದೆ. ದತ್ತಾತ್ರೇಯ ಪೀಠ ಹಿಂದೂಗಳ ಪೀಠ ಆಗಬೇಕು ಅಂತ. ಅವರ ಜೊತೆಗೆ ನಾವು 20 ವರ್ಷದಿಂದ ಮಾಡ್ತಾ ಇರುವಂತಹ ಶ್ರೀರಾಮ ಸೇನೆ ಸಂಘಟನೆ ಇವತ್ತು ಅವರ ಜೊತೆ ಕೈ ಜೋಡಿಸಿದೀವಿ. ಒಟ್ಟಿಗೆ ಹೋರಾಟ ಆಗಬೇಕು, ಒಂದೇ ಶಕ್ತಿಯಲ್ಲಾಗಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಈ ಬಾರಿ ಅವರ ಜೊತೆಗೆ ಸೇರಿದೀವಿ. ಈ ಒಂದೇನು ಪೀಠದ ಹೋರಾಟ ಇದೆ, ಇದು ಬಹಳ ವರ್ಷದಿಂದ ಹಿಂದಿನ ಹಿರಿಯರು ಕೂಡ ವಿಶ್ವ ಹಿಂದೂದವರು ಕೂಡ ಮಾಡಿದ್ದಾರೆ. ಇದಕ್ಕೆ ಇವತ್ತು ಐತಿಹಾಸಿಕ ದಾಖಲೆ, ಪೌರಾಣಿಕ ದಾಖಲೆ, ಕಂದಾಯ ಇಲಾಖೆಯ ದಾಖಲೆ ಎಲ್ಲವೂ ಕೂಡ ದತ್ತಾತ್ರೇಯ ಪೀಠ ಅನ್ನುವಂಥದ್ದಿದೆ. ಧಾರ್ಮಿಕ ದತ್ತಿ ಇಲಾಖೆ ಅಂತ ಅನ್ನೋದು ಇದೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಇವತ್ತು ಒಂದು ಕುಟುಂಬ, ಶಾಖಾದ್ರಿ ಕುಟುಂಬ ಹಠದಿಂದ, ಸೊಕ್ಕಿನಿಂದ ಇವತ್ತು ಅದನ್ನ ಕುಲುಗೆಡಿಸ್ತಾ ಇದೆ. ಸೊ ಅವರಿಗೆ ಸರ್ಕಾರದವರು, ಇಸ್ಲಾಮಿನ ಮುಸ್ಲಿಮನ ಮುಖಂಡರು ಕೂಡಿಸ್ಕೊಂಡು ಹೇಳಬೇಕು, ಇದನ್ನ ಒಪ್ಪಿಸಿ ನಾಗೇನಹಳ್ಳಿಯಲ್ಲಿರುವಂತ ಆ 57ನೇ ಸರ್ವೆ ನಂಬರ್ನಲ್ಲಿ ಬಾಬಾ ಬುಡನ್ ದರ್ಗಾದಲ್ಲಿ ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ. ದತ್ತಪೀಠದ ಮುಕ್ತಿ ಯಾವಾಗ, ಹೋರಾಟದ ಮುಕ್ತಿ ಯಾವಾಗ ಅಂತೀರಾ? ನನಗೆ ಅನಿಸುತ್ತೆ ಇನ್ನು ಅದಕ್ಕೆ ಒಂದು ಹಂತಕ್ಕೆ ಬಂದಿದೆ. ಇನ್ನು ಸ್ವಲ್ಪ ಒಂದು ಕೆಲವೇ ವರ್ಷಗಳಲ್ಲಿ ಇದಕ್ಕೊಂದು ದೊಡ್ಡ ಕ್ರಾಂತಿಯಾಗಿ ಬಿಡುಗಡೆ ಆಗತ್ತೆ ಅಂತನ್ನುವಂಥದ್ದು ನನ್ನ ಅನಿಸಿಕೆ. ಇದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿರುವಂತಹ ಪ್ರಮೋದ್ ಮುತಾಲಿಕ್ ಅವರ ಮಾತಾಗಿರುವಂತದ್ದು. ಚಿಕ್ಕಮಗಳೂರು ನಗರದಲ್ಲಿ ಇದೀಗ ಶೋಭಾಯಾತ್ರೆ ಆರಂಭವಾಗಿರುವಂತದ್ದು. ಇನ್ನೇನು ಆಜಾದ್ ಪಾರ್ಕ್ ವೃತ್ತದಲ್ಲಿ ಬಹಿರಂಗ ಸಭೆಯು ಕೂಡ ನಡೆಯಲಿರುವಂತದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.